ಎಲ್ಲಿ ಟಚ್ ಆಗ್ತದೆ ಗಮನಿಸ್ಬೇಕು. ಇದೆಲ್ಲ ಬೇರೆ ಕಡೆ ಎಲ್ಲ ಹೋಗೋದು ಗಮನಿಸ್ಬಿಡಿ. ಉದ್ದೇಶ ಮನಸ್ಸನ್ನ ಕೇಂದ್ರೀಕೃತ ಮಾಡೋದು. ಮೊದಲು ಇಲ್ಲಿ ಒಳಗಡೆ ಎಲ್ಲೋ ಟಚ್ ಆಗ್ತಿರ್ತದೆ, ಆಮೇಲೆ ನಿಧಾನವಾಗಿ ಸೂಕ್ಷ್ಮ 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 ಆಗುತ್ತೆ, ಕಡೆಗೆ ಒಂದು ಪಾಯಿಂಟಿಗೆ ಬರ್ತದೆ, ಇಲ್ಲೆಲ್ಲ ಪಾಯಿಂಟಿಗೆ ಬರ್ತದೆ ಮೂಗಿನ ತುದಿಯಲ್ಲಿ. ಆ ಮನಸ್ಸನ್ನ ಪಾಯಿಂಟ್ ಮಾಡಲಿಕ್ಕೆ, ಅದರ ಮನಸ್ಸನ್ನ ಶಾರ್ಪ್ ಮಾಡಲಿಕ್ಕೆ ಧ್ಯಾನ ಇದೆ. ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಧ್ಯಾನ. ಅದು ನೀವು ಕಾನ್ಸಂಟ್ರೇಟ್ ಮಾಡ್ಕೋಬೇಡಿ, ನ್ಯಾಚುರಲ್ ಆಗಿ ಆಗ್ಲಿ ಅದು. ಇದು ಇವತ್ತೇ ಆಗ್ಲಿಕ್ಕೆ ಬೇಕಂತಿಲ್ಲ. ಪ್ರಾಕ್ಟೀಸ್ ಮಾಡ್ತಾ 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 ನಿಧಾನವಾಗಿ ಮನಸ್ಸು ಶಾರ್ಪ್ ಆಗುತ್ತೆ. ಒಂಥರ ಇದೀಗ ಸಾಣೆಕಲ್ಲಲ್ಲಿ ತಿಕ್ಕೋ ಹಾಗೆ. ಓಕೆ, ಇಲ್ಲಿ ಒಳಗೆ ಏನಾಗ್ತದೆ ಉಸಿರಿನಲ್ಲಿ ಅದನ್ನು ಗಮನಿಸಿ. ಆ ಗಮನಿಸಿ ನಿಧಾನವಾಗಿ ಅದು ಕೇಂದ್ರೀಕೃತ ಆಗ್ತಾ ಹೋಗ್ತದೆ. ಉಸಿರನ್ನ ಒಳಗೆ ಏನಾಗ್ತಿದೆ ಅಂತ ಗಮನಿಸಿ. ಇಲ್ಲಿ ಮೂಗಿನ ಒಳಗೆ ಎಲ್ಲಿ ಟಚ್ ಆಗ್ತದೆ ಅಂತ ಸಿಗದಿರೋ ಪರವಾಗಿಲ್ಲ. ಈಗ ಮೊದಲು ಅಲ್ಲಿ ಉಸಿರು ಟಚ್ ಆಗ್ತಾ ಇರ್ತದೆ, ಅದನ್ನು ಗಮನಿಸ್ತಾ 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 ಮನಸ್ಸು ಶಾರ್ಪ್ ಆಗುತ್ತದೆ. ಮನಸ್ಸು ಎಲ್ಲೆಲ್ಲ ಓಡ್ತದೆ, ಅದನ್ನು ಪುನಃ ಗಮನದ ಕಡೆ ತನ್ನಿ. ಬದಲಾಯಿಸ್ಲಿಕ್ಕೆ ಹೋಗ್ಬಿಡಿ, ಹಾಗೇ ನೋಡ್ತಾ ಇರಿ. ಗಮನಿಸ್ತಾ ಗಮನಿಸ್ತಾ ಉಸಿರು ಸೂಕ್ಷ್ಮ ಆಗ್ತಾ ಹೋಗ್ತದೆ, ಟಚ್ ಆಗೋ ಜಾಗ ಸಣ್ಣದಾಗ್ತಾ ಹೋಗ್ತದೆ. ಉಸಿರು ಎಡ ಹೊಳ್ಳೆಯಲ್ಲಿ ಹೋಗ್ತದೋ ಬಲ ಹೊಳ್ಳೆಯಲ್ಲಿ ಹೋಗ್ತದೋ ಇದು ಗಮನಿಸಿ. ಉಸಿರು ಒಳಗೆ ಹೋಗುವಾಗ ತಣ್ಣಗಿರ್ತದೋ ಹೊರಗೆ ಬರುವಾಗ ಬಿಸಿಯಾಗಿರ್ತದೋ ಗಮನಿಸಿ.
ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಈಗ ನಿಮ್ಮೊಂದು ಎಕ್ಸಸೈಸ್ ಇದು